ಗೈಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ನೀವು ನನ್ನ ಇಯರಿಂಗ್ ಕಲೆಕ್ಷನ್ನ ನೋಡೇ ಇರ್ತೀರಾ. ಬಟ್ ಈ ವಿಡಿಯೋದಲ್ಲಿ ಕುರ್ತಾಗೆಲ್ಲ ಒಂದು 3 ಬೆಸ್ಟ್ ಇಯರಿಂಗ್ಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಈ ಥರ ಇಯರಿಂಗ್ಸ್ನ ನೀವು ವೇರ್ ಮಾಡೋದ್ರಿಂದ ಒಂಥರ ಸ್ಟೇಟ್ಮೆಂಟ್ ಪೀಸ್ ಆಗಿ ಕಾಣುತ್ತೆ. ನೀವು ಎಷ್ಟೇ ಸಿಂಪಲ್ ಕುರ್ತಿ ಹಾಕ್ಕೊಂಡಿದ್ರು, ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಅಂತ ಅಂದರು ಮೇಕಪ್ ಮಾಡ್ಕೊಂಡಿಲ್ಲ ಅಂತ ಅಂದರೂ ಈ ಥರ ಒಂದು ಇಯರಿಂಗ್ಸ್ ಹಾಕ್ಕೊಂಡ್ರೆ ತುಂಬಾ ನಿಮ್ಮ ಲುಕ್ನ ಹೈಲೈಟ್ ಮಾಡುತ್ತೆ. ನಿಮ್ಮ ಔಟ್ಫಿಟ್ನು ಅಷ್ಟೇ ತುಂಬ ರಿಚ್ ಲುಕ್ ಆಗಿ ಅಪಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವುದು ಆ ಥರ ಬೆಸ್ಟ್ 3 ಇಯರಿಂಗ್ಸ್ನ ಹೇಗೆ ಚೂಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಮತ್ತಷ್ಟು ಇದೇ ರೀತಿ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದು ಬಂದು ಇಯರಿಂಗ್ಸ್. ನೀವು ಇದನ್ನು ನೋಡೇ ಇರ್ತೀರಾ, ನನ್ನ ಇಯರಿಂಗ್ಸ್ ಕಲೆಕ್ಷನಲ್ಲಿ ತೋರಿಸಿದ್ದೀನಿ. ನನ್ನ ಇಯರಿಂಗ್ಸ್ ಕಲೆಕ್ಷನ್ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು ಆ ವಿಡಿಯೋನು ಕೂಡ. ಸೊ ಇದು ಒಂಥರ ಸ್ಟೇಟ್ಮೆಂಟ್ ಪೀಸ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 100 ರೂಪೀಸ್ ಕೊಟ್ಟೆ. ಜಯನಗರಲ್ಲಿ ನಾನು ಇದನ್ನು ತೊಗೊಂಡಿರೋ ಅಂಥದ್ದು. ಸೊ ಫುಲ್ ಪಿಕಾಕ್ ಡಿಸೈನ್ ಇದೆ. ಸೊ ನಾನು ಹಾಕಿರೋದು ವೈಟ್ ಡ್ರೆಸ್ ಆಗಿರೋದ್ರಿಂದ ಈ ರೀತಿ ಒಂಥರ ಮೆಟಲ್ ಕಲರ್ಸ್ ತುಂಬಾ ಚೆನ್ನಾಗಿ ಪೇರಪ್ ಆಗುತ್ತೆ ಇದಕ್ಕೆ. ಸೊ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ. ಈ ರೀತಿ ಜ್ಯುವೆಲ್ರಿ ವೇರ್ ಮಾಡೋದ್ರಿಂದ ಮೆಟಲ್ ಇಯರಿಂಗ್ಸ್ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಬ್ಯಾಂಗಲ್ಸ್, ಅಥವಾ ಲಾಂಗ್ ಮೆಟಲ್ ಸೆಟ್ ಆಫ್ ಚೈನ್ಸ್ ಹಾಕೋದ್ರಿಂದ, ರಿಂಗ್ಸ್ ಹಾಕೋದ್ರಿಂದ ನಿಮ್ಮ ಲುಕ್ ಇನ್ನೂ ಎಲಿವೇಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಕೂಡ ಹೇಳ್ಬೋದು. ಇದರ ಡಿಸೈನ್ ಕೂಡ ಅಷ್ಟೇ ತುಂಬಾ ಯುನೀಕ್ ಆಗಿ ಚೆನ್ನಾಗಿ ಕೂಡ ಇದೆ. ಪಿಕಾಕ್ ಡಿಸೈನಲ್ಲಿ ಇರೋದ್ರಿಂದ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ. ಇದೆಲ್ಲ ಒಂಥರ ಇಂಡೋ ವೆಸ್ಟರ್ನ್ ಡ್ರೆಸ್ಗೂ ಕೂಡ ಸೂಟ್ ಆಗುತ್ತೆ, ಟ್ರೆಡಿಷ್ನಲ್ ಆಗಿ ಕೂಡ ಸೂಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಕಿವಿ ತುಂಬ ಇರುತ್ತೆ, ಚೆನ್ನಾಗಿರುತ್ತೆ, ಹ್ಯಾಂಗಿಂಗ್ ಆಗೂ ಇರುತ್ತೆ. ಸೊ ನನಗಂತೂ ಪರ್ಸನಲ್ ಆಗಿ ತುಂಬಾ ಇಷ್ಟ ಈ ಇಯರಿಂಗ್ಸ್. ತುಂಬ ಹೆವಿ ಅಂತ ಅನ್ಸಲ್ಲ, 100 ರೂಪೀಸ್ಗೆ ವರ್ತ್ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಇಯರಿಂಗ್. ಸೊ ಸೆಕೆಂಡ್ ಇಯರಿಂಗ್ ಯಾವುದು ಅಂತ ಬನ್ನಿ ತೋರಿಸ್ತೀನಿ. ಬಂದು ಈ ರೀತಿ ಕಾಣಿಸುತ್ತೆ. ನಾನು ಏನು 3 ಇಯರಿಂಗ್ಸ್ ತೋರಿಸೋದಲ್ಲ, ಅದರಲ್ಲಿ ಕಾಸ್ಟ್ಲಿ ಅಂತ ಅಂದರೆ ಇದೆ, ಬಟ್ ತುಂಬ ನೋಡೋದಕ್ಕೆ ಸಿಂಪಲ್ ಆಗಿದೆ. ಬಟ್ ಇದೇ ಒಂದು ಸ್ವಲ್ಪ ಕಾಸ್ಟ್ಲಿ. ಇದಕ್ಕೆ ನಾನು 135 ರೂಪೀಸ್ ಪೇ ಮಾಡಿದೆ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದನ್ನು ಅಷ್ಟೇ ನಾನು ಜಯನಗರ 4th ಬ್ಲಾಕಲ್ಲೇ ತೊಗೊಂಡಿರೋದು. ನನ್ನ ಹತ್ರ ಇರೋಂಥ ಇಯರಿಂಗ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಜಯನಗರ ಅಲ್ಲೇ ತೊಗೊಂಡಿರ್ತೀನಿ, ಅಥವಾ ಇಲ್ಲೇ ಎಲ್ಲಾದರೂ ಸಣ್ಣ ಪುಟ್ಟ ಓಡಾಡಬೇಕಾದ್ರೆ ಚೆನ್ನಾಗಿ ಅನ್ಸಿದ್ರೆ ಅಲ್ಲಿ ಪರ್ಚೇಸ್. ಯಾವುದು ಆನ್ಲೈನ್ ಆ ಥರ ಎಲ್ಲ ನನಗೆ ಪರ್ಚೇಸ್ ಮಾಡಿರೋದು ಕಮ್ಮಿ. ಸೊ ಸೆಕೆಂಡ್ ಒನ್ ಈ ಥರ ಇದೆ. ಇದು ಹ್ಯಾಂಗಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ಟೆಪ್ಸ್ ವೈಸ್. ಇದು ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಥವಾ ನೀವು ತುಂಬ ಸಿಂಪಲ್ ಕುರ್ತಾ ಹಾಕಿದ್ದೀರಾ, ಸ್ವಲ್ಪ ಇಯರಿಂಗ್ಸ್ ಗ್ರ್ಯಾಂಡ್ ಆಗಿರಬೇಕು ಅಂತ ನೋಡ್ತಾ ಇದ್ದೀರಾ ಅಂತ ಅಂದರೆ ಡೆಫಿನೆಟ್ ಆಗಿ ಈ ಥರ ಹ್ಯಾಂಗಿಂಗ್ ಇಯರಿಂಗ್ಸ್ನ ವೇರ್ ಮಾಡಿ, ನಿಮ್ಮ ಲುಕ್ನ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು, ಈ ಕಡೆ ಏನು ಕಿವಿಯಲ್ಲಿ ಇಲ್ಲ, ಬಟ್ ಇದು ಎಷ್ಟು ಚೆನ್ನಾಗಿ ಕಾಣೋ ಥರ ಮಾಡುತ್ತೆ ಅಂತ. ಸೊ ತುಂಬಾ ಚೆನ್ನಾಗೇ ಇರುತ್ತೆ. ಇಯರಿಂಗ್ಸ್ ವೇರ್ ಮಾಡೋದ್ರಿಂದ ಕೂಡ ನಿಮ್ಮ ಲುಕ್ನ ಎಲಿವೇಟ್ ಮಾಡ್ಕೋಬೋದು. ಇದು ಅಷ್ಟೇ ಒಂದು ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಕಾಣುತ್ತೆ. ಇಯರಿಂಗ್ಸ್ ಕೂಡ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಇಯರಿಂಗ್ಸ್ನು ಈ ಥರ ಇಡೋದಕ್ಕೆ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಹಾಳಾಗೋದಿಲ್ಲ. ಇಫ್ ಇನ್ ಕೇಸ್ ಇದೆಲ್ಲ ಏನಾದರೂ ಬಿದ್ದೋಯ್ತು ಅಂದರೆ ಇಯರಿಂಗ್ಗೆ ಲುಕ್ಕೇ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿ ಕಾಣ್ತಿದೆ ಈ ಸೆಕೆಂಡ್ ಇಯರಿಂಗ್ಸ್. ನೋಡ್ತಾ ಇರ್ಬೋದು ಒಂದು ಔಟ್ಫಿಟ್ಗೆ ಎಷ್ಟು ಚೆನ್ನಾಗಿ ಒಂದು ಲುಕ್ನ ತಂದುಕೊಡುತ್ತೆ ಅಂತ. ಸೊ ಮೂವ್ ಆನ್ ಟು ದ ಲಾಸ್ಟ್ ಇಯರಿಂಗ್. ಲಾಸ್ಟ್ ಒನ್ ಇಸ್ ದಿಸ್ ಹೆವಿ ಇಯರಿಂಗ್. ಸೊ ಇದಕ್ಕೆ ನಾನು 120 ಅಥವಾ 100 ಕೊಟ್ಟೆ, ನೆನಪಿಲ್ಲ. ಬಟ್ ದಿಸ್ ಇಸ್ ಬಿಲೋ 150. ತುಂಬಾ ಚೆನ್ನಾಗಿದೆ. ಇದಂತೂ ನಾನು ಸಿಕ್ಕಾಪಟ್ಟೆ ಟೈಮ್ಸ್ ಹಾಕಿದ್ದೀನಿ. ಗೌನ್ಗೂ ಕೂಡ ನಾನು ಇದನ್ನು ವೇರ್ ಮಾಡಿದ್ದೀನಿ. ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ. ನಾನು ಆಗಲೇ ಹೇಳಿದಾಗ ಇಂಡೋ ವೆಸ್ಟರ್ನ್ ಥರ ಇರುತ್ತೆ, ಹೆವಿ ಆಗಿ ಇದೆ ನೋಡೋದಕ್ಕೆ. ಬಟ್ ಕಿವಿಯಲ್ಲಿ ಅಷ್ಟು ಹೆವಿ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿದೆ. ಎಷ್ಟು ಪ್ರಿಟಿಯಾಗಿ ಕಾಣುತ್ತೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹೆವಿ ಇಯರಿಂಗ್ಸ್ ಕುರ್ತಾಸ್ಗೆಲ್ಲ ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದ್ರ ಜೊತೆಗೆ ನೀವು ಹೀಲ್ಸ್ ಆಗಿರ್ಬೋದು, ಅಥವಾ ಒಂದು ಯುನೀಕ್ ಆಗಿರೋ ಬ್ಯಾಗ್ನ ಕ್ಯಾರಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ 3 ಇಯರಿಂಗ್ಸಲ್ಲಿ ನಿಮ್ಗೆ ಯಾವ ಇಯರಿಂಗ್ಸ್ ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ಸ್ಟೈಲಿಂಗ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಇಯರಿಂಗ್ಸ್ನ ನೀವು ಯಾವುದೇ ರೀತಿ ಕುರ್ತಾ ಸ್ಯಾರೀಸ್ ಜೊತೆ ಕೂಡ ಪೇರಪ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಲುಕ್ ಇನ್ನೂ ಚೆನ್ನಾಗಿ ಎಲಿವೇಟ್ ಆಗುತ್ತೆ. ನನ್ನ ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಮತ್ತಷ್ಟು ಇದೇ ರೀತಿ ಸ್ಟೈಲಿಂಗ್ ವಿಡಿಯೋಸ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವ್ಲಾಗ್ಸ್ ಮತ್ತು ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ ಆ ಚಾನಲಲ್ಲಿ ಸಿಗುತ್ತೆ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.